ಇವತ್ತು. ಇವಾಗ ನಾನು ನಮ್ಮನೆಗೆ ಬಂದೆ, ನಮ್ಮೂರಲ್ಲಿದ್ದೀನಿ, ನಮ್ಮನೇಲಿದ್ದೀನಿ. ಓಕೆ, ಇವಾಗ ಇಲ್ಲಿ ಬಂದ್ರೆ ಸರಿ ಅಲ್ಲ, ಎಲ್ಲಿಗಾರು ಹಾಪ ಅನ್ಕೊಂಡು ಹೇಳಿ. ಕಾರು ಯಬ್ಬಾ ದೇವ್ರೆ, 1 ತಿಂಗಳಿಂದ ಕಾರು ಓಡಿಸ್ದೋರೇ ಇಲ್ಲ. ನಿನ್ನೆ ಕಾರು ತಕೊಂಡು ಹೋತೆ ನಾನು. ಅದ್ರಂಗೆ ಸಾಲಿಯ ಬೇಕಾ ಎಂತ ಬೇಕು ಎಲ್ಲ ತೆಗೆದು ಕ್ಲೀನ್ ಎಲ್ಲ ಮಾಡಿ ಗಾಳಿ ಎಲ್ಲ ಹಾಕ್ಸಿ ಸರ್ವಿಸ್ ಎಲ್ಲ ಆಯ್ತು. ಈಗ ಸಾಧಾರಣಕ್ಕೆ ಇವಾಗ ಕ್ಲೀನ್ ರಕ್ಷಿತ ಮಾಡೋದು, ಸರ್ವಿಸ್ ನಾ ಮಾಡಿಸೋದು. ಆಮೇಲೆ ಈಗ ಎಂತದ ಹೇಳ್ಕಂತ ಮಧ್ಯೆ ಬಾಯಿ ಹಾಕ್ದಾಳು. ಎಸ್, ಇವಾಗ ನಾವು ಊಟ ಮಾಡ್ಕೊತಿತ್ತು. ಹಾಯ್ ಬನ್ನಿಯೇ ಉಂಬಕ್ಕೋಪ, ನಾನೊಬ್ಳೇ ರೆಡಿ. ಅಮ್ಮ ರೆಡಿಯಾಗಿ ಉಂಬಕ್ಕೋಪ. ಎಸ್, ನಾವೆಲ್ಲಿಗೆ ಹತ್ತಿತ್ತಂತೇಳಿ ಹೇಳಿ ನಿಮ್ಗೆ ಗೊತ್ತಾಯ್ಕಾದ್ರೆ ಈ ವಿಡಿಯೋನ ಕಾಣಿ, ಎಷ್ಟತ್ತಾದ್ರೂ ಕಾಣಿ ಅಷ್ಟೇ. ಎಸ್, ನಾನು ಇವಾಗ ಊಟ ಆಯಿತು. ಇವಾಗ ಸ್ವಲ್ಪ ಮನೆಗೆಲ್ಲ ಐಟಮ್ಸ್ ತರಲಿಕ್ಕಿತ್ತು, ಅದಕ್ಕೆ ಡಿಮಾರ್ಟಿಗೆ ಹೋಗುವ ಅಂತ ಅಂದ್ಕೊಂಡಿತ್ತು. ಇವಾಗ ಇಲ್ಲಿಂದ ಸೀದಾ ಡಿಮಾರ್ಟಿಗೆ ಹೋಯ್ಕಂತೇಳಿ ಹೇಳಿ ನಾನು ಹೋಗುವಾಗ ಅಮ್ಮ ಹೇಳಿದ್ರು, ಡಿಮಾರ್ಟ್ ಬೇಡ, ನಂಗೆ ಇವಾಗ ಜಯಲಕ್ಷ್ಮಿಗೆ ಹೋಯ್ಕೋ ಅಂತೇಳಿ ಹೇಳಿ. ಕಡೆಗೆ ಈಚೆ ತಗೊಂಡ್ರೆ ಜಯಲಕ್ಷ್ಮಿ, ಈಚೆ ತಗೊಂಡ್ರೆ ಡಿಮಾರ್ಟ್. ನಾನು ಈಚೆ ತಗೊಂಡೆ, ಸೀದಾ ಜಯಲಕ್ಷ್ಮಿ ಬಂತು. ಸ್ಟಾರ್ಟಿಂಗ್ ಇಷ್ಟೇ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಎಂತ ಹೇಳೋಕ್ಕಂತ ಎಣಿಸ್ಕೊಂಡೆ ಗೊತ್ತಾ ಕಣೆ, ನಮ್ಮೂರು ನಮಗೆ ಎಷ್ಟು ಹಿಡ್ಸುತ್ತಂದರೆ, ನಾನು ಮೊನ್ನೆ ಬೆಳಿಗ್ಗೆ ಬಂದದ್ದು, ನಿನ್ನೆ ಇವತ್ತು 2 ದಿನ ಆಗಿರೋದು. ಆದರೆ ನನ್ನ ಮುಖದಲ್ಲಿರೋ ಗುಳ್ಳಿ ಎಲ್ಲ ಒಂದು ಹಿಂಗೆ ಮುಟ್ಟರೆ ಗೊತ್ತಾಗುತ್ತೆ ನನಗೆ. 50% 2 ದಿನಕ್ಕೆ ಡಮಾರ್ ನೋಡಿ. ನಂಗೆ ಅಲ್ಲಿ ಮುಖದಲ್ಲಿ ಕಳೆಯೇ ಇರಲ್ಲ, ಬರೀ ಕಲೆ ಇದ್ದಿತ್ತು. ಇಲ್ಲಿ ಮುಖದಲ್ಲಿ ಕಳೆ ಬಂದಿದೆ. ನನಗೇನು ಅಕ್ಷತ ಬಂದ್ಲು ಅಂತೇಳಿ ಹೇಳಿಯೇ ಫೀಲ್ ಆಗ್ತಿದೆ. ನನ್ನ ತಂಗಿನೂ ಹೇಳಿದ್ಲು ನಿನ್ನೆ, ಅಕ್ಕ ನನ್ನ ಮುಖದಂಗೆ ಇವಾಗ ಒಂಚೂರು ಕಳೆ ಬಂದಿತ್ತು ಅನ್ಕೊಂಡು ಹೇಳಿ. ಹೌದು, ನಿಜ ಅದು. ಆ್ಯಕ್ಚುಲಿ ನಾನೇ ಹೊಯ್ಕೊಂಡಿದ್ದೆ. ಇವಾಗ ನನ್ನ ಮುಖದಲ್ಲಿ ಒಂಚೂರು ಹೇಳ್ತಿದ್ದಾಳೆ ಇಷ್ಟರಿಗೂ, ನಿನ್ನ ಮುಖಕ್ಕೆ ಎಂತ ಆಯಿತು, ನಿನ್ನ ಮುಖಕ್ಕೆ ಎಂತ ಆಯಿತು, ನಿನ್ನ ಮುಖದಂಗೆ ಒಂಚೂರು ಕಳೆ ಇಲ್ಲ ಕಲೆ ಆಯಿತು ಅಂದ್ಕೊಂಡು. ಇವಾಗ ನೋಡಿ, ನೀವು ನೋಡಿರ್ಬೋದು ನನ್ನ ವಿಡಿಯೋ ಹಿಂದೆ ಎಲ್ಲ ನೋಡಿದರೆ ಎಷ್ಟು ಕಲೆ ಇದ್ದಿತ್ತು. ಈಗಲೂ ಕಲೆ ಇದೆ, 2 ದಿನ ಆದ್ದಲ್ಲ ಇನ್ನು, ಈಗಲೂ ಕಲೆ ಇದೆ. ಆದರೆ ನಂಗೆ ಹಿಂಗೆ ಮುಟ್ಟು ಗೊತ್ತಾಗುತ್ತೆ, ಕಮ್ಮಿ ಆಗಿದೆ. ಅದೇ ಖುಷಿ ಆಗ್ತಾಯಿದೆ ನನಗೆ. ಮತ್ತು ಊರಿಗೆ ಬಂದೆ, ಊರಲ್ಲಿದ್ದೆ. ಆದರೆ ಇನ್ನು ವಾಪಸ್ ಅಲ್ಲಿಗೆ ಹೊಯ್ಕಂದ್ಕೊಂಡು ಹೇಳಿ ಒಂಚೂರು ಮಂಡಿಗೆ. ಆದರೂ ನಮ್ಮೂರೇ ಚಂದಪ್ಪ. ನೋಡಿ, ನಾವು ಹಿಂಗೆ ಹೊರಗೆ ಬಂದರೆ ಎಷ್ಟು ಚಂದ ಕಾಣಿಸುತ್ತೆ ನಮ್ಮ ಗೆದ್ದಿ. ಈಗಂತೂ ಹೂಡಿ ಇಟ್ಟಿರು, ಎಲ್ಲರೂ ಹೂಡಿ ಇಟ್ಟಿರು, ಅವ್ರವ್ರ ಗೆದ್ದಿ ಅವ್ರವ್ರು ಹೂಡಿ ಇಟ್ಟಿರು. ಎಷ್ಟು ಚಂದ ಕಾಣಿಸುತ್ತೋ. ಅದೆಲ್ಲ ಅಲ್ಲಿ ಸಿಕ್ಕುವುದಿಲ್ಲ. ಅಲ್ಲೂ ಮಳೆ ಸಮೇತ ಬರಲಪ್ಪ, ಆದರೂ ಅಲ್ಲಿ ಊರು ಒಂಚೂರು ಲೈಕಿತ್ತು, ಆದರೆ ನಮಗೆ ಹಿಡಿಸ್ಲ ಅಷ್ಟೇ ಕಣಿ. ನಮ್ಮ ಗೆದ್ದೆ ಎಲ್ಲ ಹೂಡಿ ಇಟ್ಟಿರು. ನಿಮ್ಮದೆಲ್ಲ ಗೆದ್ದೆ ಹೂಡಿ ಆಯಿತಾ? ಓಲ್ ಕಣಿ, ಟಿಂಕ ಕಣಿ, ಟಿಂಕ. ಹಾಂ, ಬೆಳಗಾಯ್ತು ಅವನಿಗೂ.
ಇವಾಗ ನಾನು ಗೆದ್ದಿಗೆ ಬೈಂದೆ. ಇದು ನಮ್ಮ ಗೇಡಿ. ಈ ಸಲ ನಟ್ಟಿ ಮಾಡ್ತಾರಂಬರು. ಇದು ಮಾಡೋದಿಲ್ಲ ಅಂಬರು, ಬಿತ್ತುದಿಲ್ಲ. ಲಾಸ್ಟ್ ಟೈಮ್ ಬಿತ್ತದ್ದೆಲ್ಲ ಸುಮಾರು ಅಂದರೆ ಎಂತ ಒಂದೇ ಸಲ ಕಾತಿಲ್ಲ, ಹಾಗೆಲ್ಲ ರಗಳೆ ಆಯ್ದಿತ್ತು. ಮೂರು ಸಲ ಎಲ್ಲ ಬಿತ್ತದ್ದೆಲ್ಲ ಇತ್ತು ನಮ್ಮದು. ಅದಕ್ಕೆ ಈ ಸಲ ಬಿತ್ತುದು ರಗಳೆ ಬೇಡ, ಬಿತ್ತರೂ ಕಡೆಗೆ ವಾಪಸ್ ನಾವು ನೆಟ್ಟಿ ಮಾಡೋದು. ಅಲ್ಲಿ ಜಾಸ್ತಿ ಇತ್ತು ಅಲ್ಲಿಂದ ತಗೊಬಂದು ಎಲ್ಲ ಗೆದ್ದಿ ತುಂಬಿಸ್ತದೆ. ಸೊ ಅದಕ್ಕೆ ಈ ವರ್ಷ ನೆಟ್ಟಿಯೇ ಮಾಡ್ತಾರಂಬರು. ನಮ್ದು ಅಗೇಡಿ ತೋರಿಸ್ತೆ ತಡಿನಿ ಕಾಣಿ. ಇದು ನಮ್ಮ ಅಗೇಡಿ. ಬಿತ್ತಕ್ಕೂ ಇತ್ತು ಅಂದರೆ ಅಗೇಡಿ ಒಂದು ಇಟ್ಕೊಳದು, ಬಟ್ ಬಿತ್ತಿತ್ರ ಹೆಂಗಂತ ಗೊತ್ತಿಲ್ಲ ನನಗೂ ಈಗ ಸರಿ ಕಟ್ಟು. ಅಗೇಡಿಯೂ ಮಾಡಿರ, ಬಿತ್ತಕ್ಕೂ ಬೀಜವೂ ನೆನೆಸಿರ, ಎಂತಂತ ನನಗೂ ಸರಿ ಕಟ್ಟು ಗೊತ್ತಿಲ್ಲ. ಇದೆಲ್ಲ ಗೆದ್ದಿ. ನಮ್ಮ ದಡ್ಡ ಓಲ್ ನಿಂತ್ಕೊಂಡು ಆಲೋಚನೆ ಮಾಡ್ತಾರೆ ಕಣಿ. ಇಲ್ಲೆಲ್ಲ ಜೋರು ಮಳೆ ಬಂತು. ಸೊ ನಮ್ಮದು ಕ್ಯಾರಿ ಫುಲ್ ಆಗಿದೆ. ಕ್ಯಾರಿ ಫುಲ್ಲಾಗಿ ಈ ಸಲ ನಾನು ನಮ್ಮ ಕ್ಯಾರಿ ಹಂಗೆ ಒಂದು ಬ್ರಿಡ್ಜ್ ಮಾಡಿಸಿರು, ತೋರಿಸ್ದೆ. ಬ್ರಿಡ್ಜ್ ಅಂದರೆ ಸ್ವಲ್ಪ ಅಮ್ಮಮ್ಮ ನಂಗಿಲ್ಲೋ ಮೊನ್ನೆ ನಾಗರ ಹಾವು ಸಿಕ್ಕಿತ್ತು. ಅಂದರೆ ನಾನು ಹಿಂಗೆ ಕಾಲಲ್ಲ, ನಾನು ಹಾರಿ ಅಂತ ಎತ್ತತ್ತೆ ಅನ್ಕೊಂಡು ಹೇಳಿ ಹಿಂಗೆ ಬಗ್ಗೆ ಹಾರಿ ಹಿಡ್ಕೊಳೋದು, ಹಾರಿ ಪಕ್ಕ ನಾಗರ ಹಾವು ಬುಸ್ಸ ಇಂತು. ಅದು ನಂಗೆ ಮೊನ್ನೆ ಲಾಸ್ಟ್ ಟೈಮ್ ಊರಿಗೆ ಬಂದಾಗ ಹೆದರ್ಕೊಂಡು ಹೋಯ್ನಾ. ಸೊ ನಂಗೆ ಇಲ್ಲಿ ಕಾಲಿಡುತ್ತಿಂಗೆ ನನ್ನ ಮಂಡೆ ಅದನ್ನೇ ಹೇಳುತ್ತೆ, ನಾಗರ ಹಾವು ಅನ್ಕೊಂಡು. ಅದಕ್ಕೆ ಒಂದೊಂದು ಸ್ಟೆಪ್ ಇಡುತ್ತಿಂಗು ಹೆದರಿಕೆ ಆತಿತ್ತು ನನಗೆ. ಅದಕ್ಕೆ ಆಚೆ ಈಚೆ ಕಣ್ಕಂಡೇ ಹೆಜ್ಜೆ ಇಡ್ತಾ ಇದ್ದೆ. ತಡೀನಿ ನಮ್ಮದು ಕ್ಯಾರಿ ತೋರಿಸ್ತೆ. ಫುಲ್ಲು ತುಂಬಿದೆ ಕ್ಯಾರಿ. ಕಾಣಿ, ಕ್ಯಾರಿ ಎಲ್ಲ ತುಂಬಿತ್ತು. ಇಲ್ಲಿ ಕಾಣಿದ್ದೆ, ಇದೆ ನಮ್ಮ ಅಮ್ಮನ ಬ್ರಿಡ್ಜ್. ಅಲ್ಲ ಅಡಿಯಿಂದ ಇದು ಕೊಟ್ಟಿರು, ಪೈಪ್ ಕೊಟ್ಟಿರು. ಸೊ ಅಲ್ಲಿಂದ ನೀರು ಹಿಂಗೆ ಪಾಸ್ ಆಯ್ತು, ಇಲ್ಲಿ ನಡುಕು ಆಯ್ತು. ಇದ್ರ ಮೇಲೆ ಇಲ್ಲ ಅಂದರೆ ಇಲ್ಲಿ ಪ್ರತಿ ಸಲ ಇದ್ರ ನೀರು ಹಂಗೆ ನಡ್ಕೊಂಡು ಹಾಕೋದು ನಾವು. ಇದೇ ಗಿಂಚು ನೀರು ಮೇಲೆ ನಡ್ಕೊಂಡು ಹಾಕೋದು. ಇದು ಕಾಣಿ, ಇದನ್ನ ಈ ಸಲ ಹಾಕೋದು. ಈ ಸಲ ಅಂದರೆ ಲಾಸ್ಟ್ ಟೈಮ್ ಹಾಕೋದು. ಸಂತೆ ಹಂಗೆ ಹೋಗಿ ಪರಂಗಿ ಹಣ್ಣು ತಗೊಬೋದು. ಪರಂಗಿ ಹಣ್ಣು ಗಿಡ ಇರುತ್ತಲ್ಲ, ಅದನ್ನು ತಗೊಬಂದು ಊರ್ರೆ ಸೈ ಸ್ವಲ್ಪ ನೀರು ಮಾತ್ರ ಕೊಡ್ತಾ ಇದ್ರೆ ಹಿಂಗೆ ಪರಂಗಿ ಆಗ್ತದೆ. ಇದು ಮಾತ್ರ ಅಲ್ಲ, ಅಲ್ಲೆಲ್ಲ ಸುಮಾರು ಸಲ ಪರಂಗಿ ಹಣ್ಣು ತಿನ್ನಿತ್ತು ನಾವು. ಮತ್ತು ಆಚೆ ಎಲ್ಲ ಒಂದು ಹಾಕಿದೆ ನೋಡಿ, ಇಲ್ಲೇ ಇದ್ದಿತ್ತು. ಇಲ್ಲೇ ಹಾರಿ ಹಿಂಗೆ ಎತ್ತದು ಹಾವು ಬರ್ರ ಯಬ್ಬ. ನಂಗೆ ಇಲ್ಲಿ ಎತ್ಕೊಂಡ್ರೆ ಹೆದರಿಕೆ ಎತ್ತಕ್ಕನೆ. ಗುಡ್ ಮಾರ್ನಿಂಗ್. ಇವತ್ತು ನಾನು ಊರಿಗೆ ಬಂದು 3ನೇ ದಿನ. ಮೊನ್ನೆ ನಿನ್ನೆ ಇವತ್ತು 4ನೇ ದಿನ. ಎಂಥದೋ ಹೇಳೋಕಂತ ಬಂದೆ, ಮರ್ತೋಯ್ತು. ಅಯ್ಯೋ ದೇವ, ಸತ್ಯ ಮರ್ತೋಯ್ತು. ಇವತ್ತು ನನ್ನ ಗಿಡದಂಗೆ 2 ಹೂ ಬಿಟ್ಟಿತ್ತು. ಈ ಗಿಡದಂಗೆ 1 ಹೂ ಇತ್ತು, ಇನ್ನೊಂದು ಮಿಟ್ಟಿತ್ತು. ಈ ಗಿಡದಂಗೆ 2 ಹೂವು, 1 ಮಿಟ್ಟಿದೆ. ಇದರಲ್ಲಿ ನಾನು ಫುಲ್ ಕಟ್ ಮಾಡಿ ಇಟ್ಟಿಕ್ಕೆ ಹೋಗಿದೆ, ಹಂಗಾಗಿ ಇನ್ನೂ ಚಿಗ್ರಿತ್ತಷ್ಟೇ. ಇದರಂಗೂ ಏನೂ ಇಲ್ಲ. ಇದರಂಗೂ ಅಷ್ಟೇ 1 ಮಿಟ್ಟಿನೂ ಇಲ್ಲ. ಎಂತಕ್ಕಂದರೆ ವೈಟ್ ಬರ್ಡ್ಸ್ ಆಗಿತ್ತು ಗಣಿ ಈ ಥರ. ಅದಕ್ಕೆ ಇದನ್ನೆಲ್ಲ ಕಟ್ ಮಾಡಿ ಹೋಗಿದ್ದೆ. ಆದರೂ ಇದು ಇದೆ, ಗಿಡನೂ ಚಿಕ್ಕ ಕಾಣಿತು. ಈಗ ಇದನ್ನು ಇಲ್ಲಿಯೇ ಕಟ್ ಮಾಡಿದ್ರೆ ಅಡ್ಡಿಲ್ಲ. ಇಲ್ಲ ಅಂತೇಳಿ ಹೇಳಿದ್ರೆ ಮತ್ತೆ ವಾಪಸ್ ಹೆಚ್ಚಾಗ್ತದೆ. ಈಗ ಒಂದೇ ಎತ್ತೀಗ ಇದಕ್ಕೆ ಮಜ್ಜಿಗೆ ಹಾಕ್ರ ಸರಿ ಹತ್ತಂತ್ರಪ್ಪ. ಎಂಥದ್ದು ಕಾಂಬ. ಲಕುಮಿ ಎಂತ ಬಂಗಾರ ಓನಪ್ಪದ ನನ್ನ ಲಕ್ಷ್ಮಿ ಬಂಗಾರದ ಇದ ಕೋಳಿ ಕಣಿ, ನಮ್ಮನೆ ಕೋಳಿ. ಇವನ ಹೆಸರು ಹುಂಜ. ಅಯ್ಯಯ್ಯೋ ಗಾಗೆ ಕಾದೆ ಇವತ್ತು ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣಿದು ಅಲ್ಲ, ಎಲೆ ಮಾತ್ರ. ಇದೇನಿದು? ಕುಣಿಲ್. ಎಸ್, ಇದು ಕುಣಿಲ್. ಇಲ್ಲಿಂದ ಹಿಂಗೆ ಹಾಕಿದ್ರೆ ಇಲ್ಲಿಂದ ಹಿಂಗೆ ಹೊರಗೆ ಬರಕ್ಕೆ, ಅದಕ್ಕೆ ಕುಣಿಲ್. ಆದರೆ ಇದರಲ್ಲಿ ಬರಲಿಲ್ಲ, ಯಾಕಂದರೆ ನಾನು ತೂತನ್ನು ಮುಚ್ಚಿದ್ದೀನಿ. ಇದು ಅದರದ್ದು
ಬಂದ ಬಂತಾ ಕಟ್ ಮಾಡಿದ ಬೇಡ ಸರ್ ಬೇಕಲ್ಲ. ಹಾಂ ಶುಭಾಶಯಗಳು. ಹಾಂ ಹೇಳಿದ್ರು ಫಸ್ಟ್ ಟೈಮ್ ಆಗ್ತಿರೋದು ಇದು. ಸಾಕಲ್ಲ ಹಿಂಗ ನಾವು ಮಾಡೋದು ಕಾಣಲಿಲ್ಲ, ಹೆಂಗೆ ಮುಚ್ಚಿ ಅಂದ್ಕೊಂಡು ಗೊತ್ತೇ ಇಲ್ಲ ನನಗೆ. ಟಕ್ ಮಾಡ್ರವ್ರು. ಟಂಟಡ ತೆಗೀರಿ. ಬೇರೆ ಬಟ್ಟೆ ಇಟ್ಕೊ, ಅದು ವೈಟ್ ನಮಗೆ ಗೊತ್ತಿಲ್ಲ. ಅವು ಕರೆಕ್ಟ್ ಉಳಿತಾರೆ.